ಅಡ್ಡಗಲ್ ಗ್ರಾಮ ಪಂಚಾಯಿತಿ ಆವರಣದಲ್ಲಿ 2023 ಮತ್ತು 24ನೇ ಸಾಲಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ 15ನೇ ಹಣಕಾಸು ಆಯೋಗದ ರಾಜ್ಯ ಹಣಕಾಸು ಆಯೋಗದ ಅನುದಾನದಲ್ಲಿ ಅನುಷ್ಠಾನಗೊಳಿಸಿರುವ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ವತಿಯಿಂದ ಸುಮಾರು 7 ದಿನಗಳ ಕಾಮಗಾರಿಗಳ ಪರಿಶೀಲನೆ, ಲೆಕ್ಕ ಪರಿಶೋಧನೆ, ಎಲ್ಲ ಕಾಮಗಾರಿಗಳ ಅಭಿವೃದ್ಧಿ ಸಮರ್ಪಕವಾಗಿದೆ ಎಂಬುದಾಗಿ ಸಾಮಾಜಿಕ ಪರಿಶೋಧನಾ ತಾಲೂಕು ವ್ಯವಸ್ಥಾಪಕರು ಎಂ ಶ್ರೀನಿವಾಸರವರು ಸಲಹೆ ಸೂಚನೆಗಳನ್ನು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಅಧ್ಯಕ್ಷರು ಹಾಗೂ ನೋಡಲ್ ಅಧಿಕಾರಿಗಳು ಸುಲೋಚನಾ ಮೇಡಂ ರವರು ಈ ಕಾರ್ಯಕ್ರಮದ ಅಭಿವೃದ್ಧಿಯ ಸಮರ್ಪಕವಾಗಿದೆ ಎಂಬುದಾಗಿ ಸಲಹೆ ಸೂಚನೆಯನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗೌರವಾನ್ವಿತರು ಜನಸಾಮಾನ್ಯರು, ಅಭಿವೃದ್ಧಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏಜಾಜ್ ಪಾಷಾರವರು ಹಾಗೂ ಕಾರ್ಯದರ್ಶಿ ರವಿಕುಮಾರ್, ಪಂಚಾಯಿತಿ ಸಿಬ್ಬಂದಿ ಡಿಒ ಅನಿತಾ ಮೇಡಂ ಹಾಗೂ ಸುರೇಶ್ ರವರು, ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು, ಸಕ್ರಿಯ ಆಡಿಟ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಹಾಗೂ ಈ ಕಾರ್ಯಕ್ರಮದಲ್ಲಿ ತಾಲೂಕು ವ್ಯವಸ್ಥಾಪಕರು ಶ್ರೀನಿವಾಸರವರು ಕಾರ್ಯಕ್ರಮದ ಬಗ್ಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ತಿಳಿಸಿದ್ರು. ಬಂದಿರುವ ಎಲ್ಲರಿಗೂ ಪಿಡಿಒ ಮತ್ತು ಕಾರ್ಯದರ್ಶಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು. ಪ್ರಚಾರನೂ ಮಾಡಲಾಗಿತ್ತು. ಆದರೂ ಸಹ ಜನರ ಒಂದು ಕೆಲವು ಕೆಲಸದ ಒತ್ತಡಗಳಿಂದ ಕೆಲವರು ಬಂದಿರ್ತಾರೆ, ಕೆಲವರು ಹೋಗಿರ್ತಾರೆ. ಈಗ ಇವರು ಹೇಳಿದ ಈಗ ಇದುವರೆಗೂ ನೋಡಿದಂತೆ ಯಾವುದೋ ಸಮಸ್ಯೆಗಳಿಲ್ಲ, ಯಾವುದೋ ಒಂದೇ ಒಂದು ಜಾಬ್ ಕಾರ್ಡ್ ಪ್ರಾಬ್ಲಮ್ ಅಂತ ಒಂದು ಹೇಳಿದ್ದಾರೆ. ಅದನ್ನ ಪರಿಹರಿಸ್ಕೋತಾರೆ. ಇವರ ಹಂತದಲ್ಲೇ ಪಿಡಿಒ ಹಂತದಲ್ಲೇ ಪರಿಹರಿಸ್ಕೊಳ್ಳಾಗ್ತದೆ. ಅದು ಏನು ಸಮಸ್ಯೆ ಇಲ್ಲ. ಇನ್ನು ಅದನ್ನು ಹೊರತುಪಡಿಸಿ ಇನ್ನೇನಂದ ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಈ ಪಂಚಾಯತಿಗೆ ಸಂಬಂಧಿಸಿರುವ ಅಥವಾ ಒಳಪಡುವಂತಹ ಯಾವುದೇ ಹಳ್ಳಿಗಳಲ್ಲಿ ಏನೇ ಸಮಸ್ಯೆಗಳಿರ್ಲಿ, ಅದೇನಾದ್ರೂ ಇದ್ರೆ ದಯವಿಟ್ಟು ಸ್ವಲ್ಪ ಮಾಹಿತಿಯನ್ನು ತಿಳಿಸಿ. ಏನಾದ್ರೂ ಈ ಹಂತದಲ್ಲೇ ಪರಿಹಾರ ಮಾಡಕ್ಕೆ ಸಾಧ್ಯ ಆದ್ರೆ ಇಲ್ಲೇ ಪರಿಹಾರ ಮಾಡೋಣ, ಇಲ್ಲ ಅಂದ್ರೆ ಪಿಡಿಒ ಅವರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಅದನ್ನ ಪರಿಹಾರ ಮಾಡೋಕೆ ಹೇಳೋಣ. ಏನು ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸುಮಾರು ಒಂದು 8 ದಿನಗಳ ಕಾಲ ಪರಿಶೋಧನೆ ಮಾಡ್ತೇವೆ. ಅಂದ್ರೆ ಏನು ದಾಖಲಾತಿಗಳು ಪರಿಶೀಲನೆ ಮಾಡುವಂಥದ್ದು, ಕಡತಗಳ ಪರಿಶೀಲನೆ ಮಾಡುವಂಥದ್ದು, ಮತ್ತೆ ಏನು ಉದ್ಯೋಗ ಚೀಟಿಗಳನ್ನು ಫಲಾನುಭವಿಗಳನ್ನು ಭೇಟಿ ಮಾಡಿ ಅವ್ರ ಕಡೆಯಿಂದ ಆಕ್ಷೇಪಣೆ ಅಹವಾಲುಗಳು ಏನಿದ್ರೆ ಅದನ್ನು ಪಡೆದು ಸಭೆಯಲ್ಲಿ ಚರ್ಚೆ ಮಾಡುವಂಥದ್ದು, ಈ ತರ ಒಂದು ಪ್ರಕ್ರಿಯೆ ಇರೋದ್ರಿಂದ ಇದು ತನ್ನದೇ ಆದ ಮಹತ್ವ ಪಡ್ಕೊಂಡಿದೆ. ಇವತ್ತು ನಾವು ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ 4 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಸೋಷಿಯಲ್ ಆಡಿಟ್ ಮಾಡ್ತೀವಿ. ಒಂದನೇದಾಗಿ ಈ ಹಕ್ಕು ಅಧಿಕಾರಗಳು ಅನ್ನುವಂಥದ್ದು. ಈಗ ಯೋಜನೆ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಒಂದು ಯೋಜನೆ ಕೊಟ್ಟಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿರ್ತದೆ. ಈಗ ನಾವು ಉದ್ಯೋಗ ಖಾತ್ರಿ ಯೋಜನೆ ಇದು ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಕೆಲವೊಂದು ಹಕ್ಕುಗಳು ಕೊಟ್ಟಿದೆ. ಕೂಲಿ ಕಾರ್ಮಿಕರು ಕೆಲಸದ ಸ್ಥಳದಲ್ಲಿ ಏನು ಅದು ಹಕ್ಕುಗಳು ಸಿಕ್ಕಿದೆಯಾ ಇಲ್ಲ ಅನ್ನೋಂಥದ್ದನ್ನ ಖಾತ್ರಿಪಡಿಸ್ಕೊಂತೀವಿ. ಅಂದರೆ ಏನು ಹಕ್ಕುಗಳಿದೆ ಅವ್ರಿಗೆ, ಕಾಮಗಾರಿ ಸ್ಥಳದಲ್ಲಿ ನೆರಳಿನ ವ್ಯವಸ್ಥೆ ಆಗಲಿ, ಅವ್ರಿಗೆ ಏನು ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ, ಮತ್ತು ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಅವರಲ್ಲಿ ಕೂಲಿ ಕಾರ್ಮಿಕರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ನೋಡ್ಕೊಬೇಕಾಗ್ತದೆ. ಮೊದಲನೇದಾಗಿ ರಾಜ್ಯ ಹಣಕಾಸಿನಲ್ಲಿ ಏನೇನು ಕಾಮಗಾರಿಗಳಾಗಿದೆ ಅನ್ನೋದನ್ನು ತಮ್ಗೆ ತಿಳಿಸ್ತೀನಿ. ಅಡ್ಡಗಲ್ ಗ್ರಾಮ ಪಂಚಾಯತಿ ತಿಮ್ಮನ್ನಪಲ್ಲಿ ಗ್ರಾಮದಲ್ಲಿ ಪ್ರಾಜೆಕ್ಟ್ ಹೋಗುವಂಥ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗಿದೆ. ಇದು ಆಗಿದೆಯಾ? ಉಪಯೋಗ ಇದೆ ಅದು. ಅಡ್ಡಗಲ್ ಗ್ರಾಮ ಪಂಚಾಯತಿ ಮಲ್ದೇವಾರಪಲ್ಲಿ ಗ್ರಾಮದ ಶಾಲಾ ಕಟ್ಟಡ ದುರಸ್ತಿ. ಮಲ್ದೇವಾರಪಲ್ಲಿ ಗ್ರಾಮದ ಶಾಲಾ ಕಟ್ಟಡ ಮಲ್ಲಮ್ಮವಾರಪಲ್ಲಿನಾ? ಮಲ್ಲಮ್ಮವಾರಪಲ್ಲಿ ಗ್ರಾಮದಲ್ಲಿ ಶಾಲಾ ಕಟ್ಟಡ ದುರಸ್ತಿ ಆಗಿದೆಯಾ? ಸ್ವಾಗಲವಾರಪಲ್ಲಿ ಗ್ರಾಮದ ವಾಲ್ಮೀಕಿ ಸಮುದಾಯ ಭವನದ ಉಳಿಕೆ ಕಾಮಗಾರಿ ಆಗಿದೆಯಾ? ನಿಮ್ ಗಮನಕ್ಕೆ ಬಂದಿದೆಯಾ ಸರ್? ಅಡ್ಡಗಲ್ ಗ್ರಾಮ ಪಂಚಾಯತಿ ಇದು ಗುಮ್ಮನಾಯಕನಪಲ್ಲಿಯಿಂದ ಕಾಡಿನ ಓಣಿ ದುರಸ್ತಿ ಕಾಮಗಾರಿ ಆಗಿದೆಯಾ? ಗಂಗನಗಾರಪಲ್ಲಿ ಇದು ಗಟ್ಟನ್ನಗಾರಪಲ್ಲಿನಾ? ಗಂಟನ್ನಗಾರಪಲ್ಲಿ ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಹೆಚ್ಚುವರಿ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ಆಗಿದೆಯಾ? ಫಸಲವಾರಪಲ್ಲಿನಾ? ಕರೆಕ್ಟ್. ಗ್ರಾಮಕ್ಕೆ ಹೋಗುವಂತ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇದೇನು ನರೇಗಾದಲ್ಲಿ ಏನಾಗಿದೆ ನೋಡ್ರಿ. ನರೇಗಾದಲ್ಲಿ ಮಾಡಿ ಮತ್ತೆ ಇಲ್ಲೇ ಮಾಡ್ಕೊಂಡು ಈ ತರ ದಿನ ಅದರ ಪ್ರಕಾರ. ಅಡ್ಡಗಲ್ ಗ್ರಾಮದ ಶಾಲಾ ಮೈದಾನ ಅಭಿವೃದ್ಧಿ ಕಾಮಗಾರಿ ಇಲ್ಲಿ. ಅಡ್ಡಗಲ್ ಗ್ರಾಮ ಪಂಚಾಯತಿ ತರ್ಲವಾರಪಲ್ಲಿನಾ? ಅವ್ರು ಏನು ಎಲ್ಲ ಟೈಪಿಂಗ್. ಲಿಂಗನಕುಂಟೆವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ. ಅಡ್ಡಗಲ್ ಗ್ರಾಮ ಪಂಚಾಯತಿ ಅಡ್ಡಗಲ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಶೌಚಾಲಯ ನಿರ್ಮಾಣ ಕಾಮಗಾರಿ ಆಗಿದೆ. ವ್ಯಾಪಲಪಲ್ಲಿ ಗ್ರಾಮದ ಮೂಲಭೂತ ಸೌಕರ್ಯ ಒದಗಿಸುವಂತ ಕಾಮಗಾರಿ
ಇದು ಜಿಲ್ಲಾ ಪಂಚಾಯತಿಯಿಂದ ಆಗಿರುವಂತ ಕಾಮಗಾರಿ ಆಗಿದೆ. ಯಗೋಚಿಂತಪಲ್ಲಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಬದಲಿ ಕಾಮಗಾರಿ ಅಂತ ಮಾಡ್ಕೊಂಡಿದ್ದಾರೆ. ಅಂದ್ರೆ ಬದಲಿ ಅಂದ್ರೆ ಅಲ್ಲಿ ಇದು ಮೋರಿದ ಒಂದು ಕಾಮಗಾರಿ ಮಾಡ್ಕೊಂಡಿದ್ದಾರೆ ನೋಡಿದದು. 2,79,549. ಅಡ್ಗಲ್ ಗ್ರಾಮದ ಲಿಂಗನಕುಂಟೆ ಮುಂಭಾಗ ಗೋಮಾಳದಲ್ಲಿ ಗೋಕುಂಟೆ ನಿರ್ಮಾಣ ಅಂದಾಜು ಮತ್ತು 5 ಲಕ್ಷ, ಕೂಲಿ 1,67,555. ಅಡ್ಗಲ್ ಗ್ರಾಮದ ಮಲ್ಲಿಕಾರ್ಜುನ ಬಿನ್ ನಾಗಮಲ್ಲಪ್ಪ ಅವರ ಜಮೀನು ಹತ್ತಿರ ಗೋಮಾಳದಲ್ಲಿ ಗೋಕುಂಟೆ ನಿರ್ಮಾಣ ಅಂದಾಜು ಮತ್ತು 5 ಲಕ್ಷ, ಕೂಲಿ 2,17,427. ಅಡ್ಗಲ್ ಗ್ರಾಮದ ನಾಸಿನ್ ಕೆರೆಯಲ್ಲಿ ಹೂಳೆತ್ತುವ ಕಾಮಗಾರಿ ಅಂದಾಜು ಮತ್ತು 9 ಲಕ್ಷ, ಕೂಲಿ 34,202. ಅಡ್ಗಲ್ ಗ್ರಾಮದ ಅಡ್ಗಲ್ ಕೆರೆ ಹೂಳೆತ್ತುವ ಕಾಮಗಾರಿ ಅಂದಾಜು ಮತ್ತು 8 ಲಕ್ಷ, ಕೂಲಿ 4,188. ಅಡ್ಗಲ್ ಗ್ರಾಮದ ಸೈಯದ್ ಮದೀನ್ ಮಾವಿನ ತೋಟ ಹತ್ತಿರ ಕಾಲುವೆ ಮತ್ತು ರೀಟ್ಮೆಂಟ್ ಅಂದಾಜು ಮತ್ತು 5 ಲಕ್ಷ, ಕೂಲಿ 1,36,891. ಅಡ್ಗಲ್ ಗ್ರಾಮದ ಸರ್ದಾರ್ ಅಂಗಡಿ ಹತ್ತಿರ ಮೋರಿ ನಿರ್ಮಾಣ ಅಂದಾಜು ಮತ್ತು 5 ಲಕ್ಷ, ಕೂಲಿ 89,946. ಚೀಟಿ ಪಡೆಯುವಂತದ್ದು ಇದೆಲ್ಲ ಅವ್ರ ಹಕ್ಕುಗಳಾಗಿದೆ. ಇದು ಸಿಕ್ಕಿದೆಯಾ ಇಲ್ಲ ಅನ್ನೋದನ್ನ ನಾವು ಖಾತ್ರಿಪಡಿಸ್ಕೊಂತೀವಿ. ಮತ್ತೆ ಸಮಾಜದ ಕಟ್ಟಕಡೆ ಯೋಜನೆಯಲ್ಲಿ ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಯೋಜನೆ ಅನುಷ್ಠಾನ ಮಾಡುವಂತ ಸಂದರ್ಭದಲ್ಲಿ ಇದು ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಯಾಕಂದ್ರೆ ನಮ್ಗೆ ನೋಡಿ ಅದರಲ್ಲಿ ಇದೆ ನಮ್ಮ ಹಣ ನಮ್ಮ ಹಕ್ಕು ನಮ್ಮ ಅಧಿಕಾರ ಅನ್ನುವಂಥದ್ದು. ಇದು ಸಾರ್ವಜನಿಕರ ತೆರಿಗೆ ದುಡ್ಡು ಆಗಿರೋದ್ರಿಂದ ಸಾರ್ವಜನಿಕರಿಗೆ ಅದ್ರ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ಇರಬೇಕಾಗ್ತದೆ. ನಿಮ್ ತಿಳುವಳಿಕೆ ನಿಮ್ಗೆ ತಿಳಿಸ್ಬೇಕಾಗ್ತದೆ ನಾವು. ಯಾಕಂದ್ರೆ ಆಡಿಟ್ ಮಾಡುವಂಥದ್ದು ನಾವು ಜಸ್ಟ್ ಫೆಸಿಲಿಟೇಟರ್ಸ್ ಆಗಿ ನಾವು ಕೆಲಸ ಮಾಡ್ತೀವಿ. ಅಂದ್ರೆ ನೀವು ಆಡಿಟ್ ಮಾಡುವಂಥವ್ರೆ ನೀವು ಅನ್ನುವಂಥದ್ದು. ನಮಗೆ ಸೋಷಿಯಲ್ ಆಡಿಟ್ ಅಲ್ಲಿ ಸಮಾಜನೇ ಆಡಿಟ್ ಮಾಡ್ಕೊಳ್ಳುವಂಥದ್ದು. ಅದಕ್ಕೋಸ್ಕರ ಯೋಜನೆ ಅನುಷ್ಠಾನದಲ್ಲಿ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಇದೆಯಲ್ಲ ಅನ್ನೋದನ್ನ ನಾವು ಖಾತ್ರಿಪಡಿಸ್ಕೊಂತೀವಿ. ಯಾವ ತರ ಅಂದ್ರೆ ನಾವು ಏನು ದಾಖಲಾತಿಗಳು ಪರಿಶೀಲನೆ ಮಾಡ್ತೀವಿ. ನಮ್ಮ ದಾಖಲಾತಿಗಳಲ್ಲಿ ಏನೇನು ಅಂಶಗಳು 23 ಅಂಶಗಳೇನಿದೆ 23 ಅಂಶಗಳು ಕಡತದಲ್ಲಿ ಲಗತ್ತಿಸಿದಾರ ಇಲ್ವ ಅನ್ನೋದನ್ನ ಖಾತ್ರಿಪಡಿಸ್ಕೊಂತೀವಿ. ಕೂಲಿ ಕಾರ್ಮಿಕರ ಕೆಲಸ ಮಾಡಿದಾರೆ ಇಲ್ವ ಅನ್ನೋದನ್ನ ಫೋಟೋ ದಾಖಲೆಗಳು ಮತ್ತೆ ಅವ್ರ ಸಹಿಗಳು ಇದನ್ನೆಲ್ಲ ನಾವು ಮಾಹಿತಿ ತಗೊಂತೀವಿ. ಇದೊಂದು ಕ್ಲಾರಿಟಿ ಬೇಕಾಗಿದೆ. ದಿಗುಚಿಂತಪಲ್ಲಿ ಗ್ರಾಮದ ಫಸಲವಾರಿಪಲ್ಲಿ ಗ್ರಾಮಕ್ಕೆ ₹1 ಬಂದು ಒಟ್ಟಾರೆ ಖರ್ಚಾಗಿರುವಂಥದ್ದು ಅನುಷ್ಠಾನ ಇಲಾಖೆಗಳಿಂದ ಆಗಿರುವಂಥದ್ದು ಬಂದು 14,32,569 ಬಂದು ಅನುಷ್ಠಾನ ಇಲಾಖೆಗಳಿಂದ ಆಗಿರುವಂಥ ಕಾಮಗಾರಿಗಳು. ಒಟ್ಟಾರೆ ಪಂಚಾಯತಿಗೆ ₹2,50,22,140 ಬಂದು ಎಲ್ಲ ಖರ್ಚಾಗಿರುವಂಥದ್ದು. ಎಲ್ಲ ಕಾಮಗಾರಿಗಳು ಆಗಿದೆ, ಚೆನ್ನಾಗಿದೆ. ಇದರಲ್ಲಿ ಕೆಲವೊಂದು ನಿಷೇಧಿತ ಕಾಮಗಾರಿಗಳು ಅನ್ನುವಂಥದ್ದು ಇದೆ ನರೇಗಾದಲ್ಲಿ. ಏನಂದ್ರೆ ಇದು ಸಮುದಾಯ ಕಾಮಗಾರಿಗಳನ್ನು ಮಾತ್ರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ವೈಯಕ್ತಿಕ ಜಾಗದಲ್ಲಿ ಮಾಡಂಗಿಲ್ಲ. ಬೈ ಚಾನ್ಸ್ ಮಾಡಿದಾದ್ರೆ ಅದನ್ನ ಬರ್ಕೊಡ್ಬೇಕಾಗ್ತದೆ ಪಂಚಾಯತಿಗೆ. ಮತ್ತೆ ಜಾಗನ ಬರ್ಕೊಡ್ಬೇಕಾಗ್ತದೆ. ಮತ್ತೆ ಇದು ಕುಂಟೆಗಳನ್ನು ಮುಚ್ಚುವಂಥದ್ದು ಮತ್ತೆ ಇದು ದೇವಸ್ಥಾನಗಳ ಹತ್ರ ಕಟ್ಟಡಗಳು ಕಟ್ಟುವಂಥದ್ದು, ದೇವಸ್ಥಾನ ಕಾಂಕ್ರೀಟ್ ಹಾಕೊಡುವಂಥದ್ದು ಇದೆಲ್ಲ ಸಂಪೂರ್ಣವಾಗಿ ನಿಷೇಧ ಇದೆ. ಮಾಡಿದ್ದಾದ್ರೆ ಅದನ್ನ ವಸೂಲತೆ ಕಟ್ಟಬೇಕಾಗ್ತದೆ ಪಂಚಾಯತಿ ಕಡೆಯವರು. ನಿಷೇಧಿತ ಕಾಮಗಾರಿಗಳಿದು. ಸಭೆಗಳಿಟ್ಟು ತಮ್ಮ ಮುಂದೆ ಚರ್ಚೆ ಮಾಡಿ ತಾವೇ ತೀರ್ಮಾನ ತಗೊಳ್ಳುವಂತ ಒಂದು ಕೆಲಸ ಆಗ್ತದೆ. ಇಷ್ಟು ಪ್ರಕ್ರಿಯೆಗಳು ಸೋಷಿಯಲ್ ಆಡಿಟ್ ಅಲ್ಲಿ 4 ಅಂಶಗಳ ಆಧಾರದ ಮೇಲೆ ಸೋಷಿಯಲ್ ಆಡಿಟ್ ಅನ್ನ ಸರ್ಕಾರ ಮಾಡಿಸ್ತಾ ಇರುವಂಥದ್ದು. ಇದು ನಾವು ನೋಡಿ ಇಷ್ಟು ನಮ್ಮ ಒಂದು 8 ದಿನ ಪ್ರಕ್ರಿಯೆಗಳಲ್ಲಿ ಈಗ ನಾವು ಈಗಾಗಲೇ ನಿಮ್ಮ ಪಂಚಾಯತಿನಲ್ಲಿ ಸುಮಾರು 4 ಸ್ಕೀಮ್ಸ್ ಆಡಿಟ್ ಮಾಡಿದ್ದೀವಿ. ಅಂದ್ರೆ ರಾಜ್ಯ ಹಣಕಾಸು ಯೋಜನೆ, ಸಮಗ್ರ ಶಿಕ್ಷಣ ಯೋಜನೆ ಅನ್ನುವಂಥದ್ದು ಮಾಡಿದ್ವಿ, ಮತ್ತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಮತ್ತೆ 15ನೇ ಹಣಕಾಸು ಯೋಜನೆ ಪಂಚಾಯತಿಯಲ್ಲಿ ಅನುಷ್ಠಾನ ಆಗಿರುವಂಥದ್ದು. ಈ 4 ಯೋಜನೆಗಳಲ್ಲಿ ಏನೇನಾಗಿದೆ ಅನ್ನುವಂಥದ್ದನ್ನ ನಾನು ತಮಗೆ ತಿಳಿಸ್ಕೊಟ್ಟು ದಾಖಲೀಕರಣ ಆಗಿದೆಯಲ್ಲ ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಂತೀವಿ. ಮತ್ತೆ ಏನು ಕಾಮಗಾರಿ ಸ್ಥಳನ ನಾವು ಒಬ್ಬರೇ ಪರಿಶೀಲನೆ ಮಾಡಲ್ಲ. ಸಾರ್ವಜನಿಕರು ಸಹಭಾಗಿತ್ವದೊಂದಿಗೆ ಸಾರ್ವಜನಿಕರು ಬರ್ತಾರೆ. ಜೊತೆಗೆ ಅಲ್ಲಿ ಟೆಕ್ನಿಕಲ್ ಸ್ಟಾಫ್ ಯಾರಿದ್ದಾರೋ ಇಂಜಿನಿಯರು ಇವರೆಲ್ಲ ಬಂದು ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡ್ತೀವಿ. ಮತ್ತೆ ಅವು ಗ್ರಾಮದಲ್ಲಿ ಗುಂಪು ಚಟುವಟಿಕೆಗಳಂತ ಮಾಡ್ತೀವಿ. ಗುಂಪು ಚಟುವಟಿಕೆಗಳು ಮಾಡೋದ್ರ ಮುಖಾಂತರ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಅಂದ್ರೆ ಈ ಊರಲ್ಲಿ ಕೆಲಸ ಆಗಿದೆಯಾ ಇಲ್ವಾ, ಮತ್ತೆ ಗುಣಮಟ್ಟ ಚೆನ್ನಾಗಿದೆಯಾ ಇಲ್ವಾ, ಮತ್ತೆ ನಿಮ್ಗೆ ಉಪಯೋಗ ಆಗಿದೆಯಾ ಇಲ್ವಾ. ಅಲ್ಲ ಇನ್ನೇನು ಬೇಕಾಗ್ತದ ಹಿಂಗ ವಿಡಿಯೋಲ್ ಕಾಲ್ ಮಾಡ್ತಾರ ಒಬ್ರು. ಇದು ರಾಜ್ಯ ಹಣಕಾಸು ಯೋಜನೆಯಲ್ಲಿ ಆಗಿರುವಂತ ಕಾಮಗಾರಿಗಳು ಇಷ್ಟೊತ್ತು ಎಲ್ಲ ಕೊಟ್ಟಿದ್ದಾದ್ಮೇಲೆ ಅವ್ರಿಗೆ ಬಳಕೆ ಆಗಬೇಕು. ಇವಾಗ ನಾವು ಯಾವ್ದೋ ಒಂದು ಸ್ಕೀಮ್ ಕೊಡ್ತೀವಿ, ಯಾವುದೋ ಸ್ಕೀಮ್ ಕೊಟ್ಟಂತ ಸಂದರ್ಭದಲ್ಲಿ ಸಮುದಾಯಕ್ಕೆ ಅದು ಬಳಕೆ ಆಗಬೇಕಾಗ್ತದೆ. ಅದರಿಂದ ನಿರುಪಯುಕ್ತ ಆಗೋದ ಆ ಥರ ಆಗಬಾರ್ದು.
ಈಗ ನಾವೊಂದು ತೋಟ ಕೊಟ್ಟಂತ ಸಂದರ್ಭ ಒಂದು ತೋಟ ಕೊಡ್ತೀವಿ, ರೇಷ್ಮೆ ತೋಟ ಮತ್ತು ಮಾವಿನ ಗಿಡಗಳು ಈ ಥರದ್ದು ಕೊಟ್ಟಂತ ಸಂದರ್ಭದಲ್ಲಿ ಅದರಲ್ಲಿ ಔಟ್ಪುಟ್ ಸರ್ಕಾರಕ್ಕೆ ಒಂದು ರೀತಿ ತೆರಿಗೆ ಇಂಡೈರೆಕ್ಟ್ ಆಗಿ ಹೋಗ್ಬೇಕಾಗ್ತದೆ, ಉತ್ಪಾದನೆ ಆಗ್ಬೇಕಾಗ್ತದೆ. ಅದರಿಂದ ಇಷ್ಟೆಲ್ಲ ನಾವು ಎಲ್ಲಾ ದೃಷ್ಟಿಕೋನಗಳಲ್ಲಿ ಯೋಜನೆ ಅಕೌಂಟಬಿಲಿಟಿ ಮತ್ತೆ ಟ್ರಾನ್ಸ್ಪರೆನ್ಸಿ ಇದೆಯಾ ಇಲ್ಲ ಅನ್ನೋದನ್ನ ನಾವು ಖಾತ್ರಿಪಡಿಸ್ಕೊಳ್ತೀವಿ. ಮತ್ತೆ ಏನು ಯೋಜನೆಯಲ್ಲಿ ಫೈನಾನ್ಷಿಯಲಿ ಮಿಸ್ಆಪರೇಷನ್ಸ್ ಏನೇನು ಇದೆಯಾ ಇಲ್ವೋ ಅನ್ನೋದನ್ನು ಗಮನಿಸ್ತೀವಿ. ಸೋಷಿಯಲ್ ಆಡಿಟಲ್ಲಿ ಕೊನೆಯದಾಗಿ ನಾವು ಏನು ಈಗ ದಾಖಲಾತಿಗಳ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚುವರಿಗಳಾಗಿದೆಯಾ ಅಥವಾ ಕಾಮಗಾರಿ ಸ್ಥಳದಲ್ಲಿ ಗುಣಮಟ್ಟ ಕಡಿಮೆ ಇದೆಯಾ, ಮತ್ತೆ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಕಡಿಮೆ ಇದೆಯಾ, ಈ ಥರದ್ದೆಲ್ಲ ಗಮನಿಸಿ